ಈಗಿನವರು ದೈವದ ಪರವಾಗಿ ಮತ್ತು ಧರ್ಮದ ಪರವಾಗಿ ಇರಬೇಕು, ಅದು ನಡ್ಕೊಳ್ತಾ ಇಲ್ಲ. ಅವರು ಇಡೀ ಸರ್ಕಾರವನ್ನೇ ಹಿಂಗಳ್ಳಾಡ್ತಾರೆ. ಇಡೀ ಹೋರಾಟವನ್ನ ಮುಂದೆ ನಡೆಸ್ತಾ ಇರುವಂಥದ್ದು ಆ ಸೌಜನ್ಯ ಅನ್ನುವಂಥ ಒಂದು ಶಕ್ತಿ. ಒಂದ್ ವೇಳೆ ಏನಾದರೂ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡ್ರೆ ನನ್ನಿನ ಥರನೇ ಹೋರಾಟ ಅಂತ ಎತ್ತು ಹೇಳಿಲ್ಲ, ನಾನೇನಾದರೂ ಅದನ್ನ ಹೇಳಿದ್ರೆ ನನ್ನಂಥ ಮೂಕನೇ ಯಾರಿಲ್ಲ. ಈ ಹೋರಾಟಕ್ಕೆ ಬಹಳಷ್ಟು ಪ್ರಾಮಾಣಿಕತೆ ಇದೆ. ಸೊ ಹಿ ಇಸ್ ದ ಕ್ಯಾಪ್ಟನ್. ಪದ್ಮಾ ಟಾಕೀಸ್ ಅಲ್ಲಿ ವಿತ್ ಫ್ಯಾಮಿಲಿ ನೋಡಿದ ಸಿನಿಮಾ ಆಫ್ಟರ್ 20 years ನೋಡಿದ್ದೀನಿ ಧಾರವಾಡದಲ್ಲಿ ಥಿಯೇಟರ್ನಲ್ಲಿ. ಸೊ ಪಾರ್ಟ್ 2 ಬರಬೇಕು ಅಂತ ನಾನು ಅನ್ಕೋತೀನಿ. ಆದ್ರೆ ಇಲ್ಲಿ ಒಂದು ನಿಮ್ಮ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಜ ಜೀವನದಲ್ಲಿ ಅದೇ ಋಷಭ್ ಶೆಟ್ಟಿ ಅವರು ಆ ದಣಿಗಳಿಗೆ ಹೋಗಿ ಹೊಗಳಿ ಅವರು ಇವರು ನಿಜ ಜೀವನದಲ್ಲಿನೂ ಕೂಡ ಒಂದೇ ಒಂದು ಮಾತು ಸೌಜನ್ಯ ಪರವಾಗಿ ಆಡ್ಬಿಟ್ಟಿದ್ರೆ ಋಷಭ್ ಶೆಟ್ಟಿ ಅವರು ಸೈಡ್ ಎಲ್ಲರೂ ಕೂಡ ಸೌಜನ್ಯ ಹೋರಾಟ. ಆದರೆ ಋಷಭ್ ಶೆಟ್ಟಿ ಅವರು ಒಬ್ಬರೇ ಇದನ್ನ ದೈವ ಹೆಂಗ್ ಒಪ್ಕೊಳ್ಳುತ್ತೆ? ಸೌಜನ್ಯ ಶಕ್ತಿ ಬಗ್ಗೆ ಏನ್ ಹೇಳ್ತೀರಣ್ಣ? ಸೌಜನ್ಯ ಶಕ್ತಿ ಅಂತೆಲ್ಲ ತುಂಬಾ ಹೇಳ್ತಾ ಇರ್ತಾರೆ, ಏನ್ ಇದ್ರ ಬಗ್ಗೆ ಕತೆ? ಸೌಜನ್ಯ ಅದು ಒಂದು ಕತೆ ಅಲ್ಲ, ಅದೊಂದು ಶಕ್ತಿ. ನಮ್ಮ ಅನುಭವದಲ್ಲಿ ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನಿರಂತರವಾಗಿ 13 ವರ್ಷದವರೆಗೂ ಕೂಡ ಗಟ್ಟಿಯಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಇಡೀ ಹೋರಾಟವನ್ನ ಮುಂದೆ ನಡೆಸ್ತಾ ಇರುವಂಥದ್ದು ಆ ಸೌಜನ್ಯ ಅನ್ನುವಂಥ ಒಂದು ಶಕ್ತಿ. ಯಾಕಂತ ಹೇಳಿದ್ರೆ ಇಂಥ ಪ್ರಭಾವಿಗಳ ವಿರುದ್ಧ, ಇಷ್ಟೊಂದು ದೊಡ್ಡ ಕೊಲೆಗಡಕರ ವಿರುದ್ಧ ಅವರು ಇಡೀ ಸರ್ಕಾರವನ್ನೇ ಹಿಂಗಳ್ಳಾಡಿಸ್ತಾರೆ. ಅವರು ಅಂಥವ್ರ ವಿರುದ್ಧ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಶಕ್ತಿನೇ ತೆಗೆದುಕೊಂಡು ಹೋಗ್ತಾ ಇದೆ. ಮತ್ತು ಯಾರು ಈ ಹೋರಾಟಕ್ಕೆ ಅಡ್ಡಿಪಡಿಸ್ತಾರೆ, ಯಾರು ಆ ಪ್ರಭಾವಿಗಳ ಅತ್ಯಾಚಾರ ಮಾಡಿದಂತಹ ಪ್ರಭಾವಿಗಳ ಪರವಾಗಿ ನಿಂತ್ಕೊಂಡಿದ್ದಾರೆ, ಅವ್ರು ಎಲ್ಲರೂ ಕೂಡ ಇದುವರೆಗೂ ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ಬಂದು ನಿಂತ್ಕೊಂಡಿದ್ದಾರೆ. ಸಿನಿಮಾ ನಟರಿರ್ಬೋದು, TV ಚಾನಲ್ನವ್ರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೇ ತಗೊಳ್ಳಿ ನೀವು, ಎಲ್ರಿಗೂ 18 ಮೇಲೆ 8 ಬೀಳ್ತಾ ಇದೆ. ನಮ್ಮನ್ನೆಲ್ಲರನ್ನೂ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರೋದೇ ಆ ಒಂದು ಶಕ್ತಿ, ತಾಯಿ ಚಾಮುಂಡೇಶ್ವರಿ ಶಕ್ತಿ. ಚಾಮುಂಡೇಶ್ವರಿನೇ ತಾಯಿ ಸೌಜನ್ಯ ರೂಪದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಾ ಇದ್ದಾಳೆ. ಅದಕ್ಕೆ ಸೌಜನ್ಯ ಶಕ್ತಿ ಅಂತ ನಾವು ಹೇಳೋದು. ಇದು ಯಾವುದು ಕೂಡ ನಾವು ನಮ್ಮಿಂತ್ರ ಅಲ್ಲ. ಒಂದ್ ವೇಳೆ ಏನಾದರೂ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡ್ರೆ ನನ್ನಿನ ಥರನೇ ಹೋರಾಟ ಅಂತ ಎತ್ತು ಹೇಳಿಲ್ಲ, ನಾನೇನಾದರೂ ಅದನ್ನ ಹೇಳಿದ್ರೆ ನನ್ನಂಥ ಮೂಕನೇ ಯಾರಿಲ್ಲ. ಇದು ನನ್ನಿಂದ ಅಲ್ಲ, ಇದು ಆ ಶಕ್ತಿಯಿಂದ, ಆ ಶಕ್ತಿಯ ಪ್ರೇರಣೆಯಿಂದ. ಹೀಗಾಗಿ ಇಂಥಲ್ಲಿ ಯಾರೋ ಎಷ್ಟೋ ಸಾಕಷ್ಟು ಜನ ಬಂದರು ಸರ್, ಬಂದು ಕ್ರೆಡ್ ಏನೋ ತಾವೇ ಏನೋ ಅಂತ ಹೇಳ್ಕೊಳಕ್ ಹೋದ್ರು, ಇದರಿಂದ ದುಡ್ಡು ಮಾಡ್ಕೊಳಕ್ ಹೋದ್ರು, ಎಲ್ಲರೂ ಕೂಡ ಏಟ್ ತಿಂದಿದ್ದಾರೆ. ಅದೇ ಸೌಜನ್ಯ ಶಕ್ತಿ ಅಂತ ಹೇಳೋದು. ನಿಮ್ಮಿಂತ್ರ ಅಂತಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಇದಕ್ಕೆ ಯಾಕೆ ಕ್ಯಾಪ್ಟನ್ ಮಾಡಿದ ಅಂತ ಹೇಳಿದ್ರೆ ತುಂಬಾ ನಿಷ್ಠಾವಂತರ ಇದ್ದಾರೆ, ತುಂಬಾ ಸಿಂಪಲ್ ಇದ್ದಾರೆ, ಈ ಹೋರಾಟಕ್ಕೆ ಬಹಳಷ್ಟು ಪ್ರಾಮಾಣಿಕತೆ ಇದೆ. ಸೊ ಹಿ ಇಸ್ ದ ಕ್ಯಾಪ್ಟನ್. ಯಾರು ಹೋರಾಟದಲ್ಲಿ ಪ್ರಾಮಾಣಿಕತೆಯನ್ನೇ ಉಳಿಸ್ಕೋತಾರಲ್ಲ ಅವ್ರು ಹೋರಾಟದಲ್ಲಿ ಇರ್ತಾರೆ. ಇದರಲ್ಲಿ ಏನೇನೋ ದುಡ್ಡು ಮಾಡ್ಕೋಬೇಕು, ಅಪೋಸಿಟ್ ಗ್ಯಾಂಗ್ ಇಂದ ದುಡ್ಡು ತಗೋಬೇಕು, ಇನ್ನೇನೋ ಮಾಡ್ಕೋಬೇಕಂತ ಅವ್ರು ಆಟೋಮೆಟಿಕಲಿ ಬಿಟ್ಟು ಹೋಗ್ತಾರೆ. ಅದು ಅವ್ರಾಗೆ ನಾವೇನಲ್ಲ, ಅವ್ರವ್ರಾಗೇನೆ ಕಳ್ಸ್ಕೊಂಡು ಹೋಗ್ತಾರೆ. ಅದು ಸೌಜನ್ಯ ಶಕ್ತಿ. ಸೊ ಆ ತರ ಒಂದು ನಡೀತಾ ಇದೆ. ಸೌಜನ್ಯ ಕೇಸಿಗೂ ನಮ್ಮ ಕಾಂತಾರ ಚಿತ್ರಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇದು ಓಡಾಡ್ತಾ ಇದೆ. ಏನ್ ಸಂಬಂಧ ಇರುತ್ತೆ ಅಂದ್ರೆ ಕಾಂತಾರ ಚಿತ್ರಕ್ಕೂ ಒಂದು ಕತೆಗೂ ಈ ಸೌಜನ್ಯ ಕೇಸಿಗೂ ಒಂದು ಅಂತರ ಕರೆಕ್ಟ್ ಆಗಿದೆ ಅಂತ ಹೇಳ್ತೀವಿ. ನೀವು ಕಂಪ್ಯಾರಿಸನ್ ಮಾಡಿದ್ರೆ ಈ ಸೌಜನ್ಯ ಹೋರಾಟ ಏನಿದೆಯಲ್ಲ ಮತ್ತೆ ಕಾಂತಾರ ಸಿನಿಮಾಕ್ಕೂ ಬಹಳಷ್ಟು ಸಾಮ್ಯತೆ ಇದೆ. ಅದನ್ನ ಆ ಕಾಂತಾರದಲ್ಲಿ ಆ ಒಬ್ಬ ರಾಜ ಆ ದೈವದ ಕಲ್ಲನ್ನ ದೈವನ್ನ ಒಂದು ಏನೋ ವಿತ್ ಸರ್ಟನ್ ಕಂಡೀಷನ್ಸ್ ಇಷ್ಟು ಜಾಗ ಕೊಡ್ತೀನಿ ಅಂತ ಹೇಳ್ಕೊಂಡು ಅದನ್ನು ಶಿಫ್ಟ್ ಮಾಡ್ತಾರೆ. ಇಲ್ಲಿನೂ ಕೂಡ ಕದ್ರಿ ಮಂಜುನಾಥ ಸ್ವಾಮಿ ಮೂಲ ಇರೋದೇ ಕದ್ರಿಯಲ್ಲಿ, ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ತಾರೆ. ಬಟ್ ಆದರೆ ಅದರ ನೆಕ್ಸ್ಟ್ ವಂಶಸ್ಥರು ಅಂದ್ರೆ ಇವರು ಈಗಿನವರು ಏನು ದೈವದ ಪರವಾಗಿ ಮತ್ತು ಧರ್ಮದ ಪರವಾಗಿ ಇರಬೇಕು, ಅದು ನಡ್ಕೊಳ್ತಾ ಇಲ್ಲ. ಕಾಂತಾರದಲ್ಲಿ ಏನೇನು ಘಟನೆಗಳು ನಡೆದವಲ್ಲ
ಅಲ್ಲಿ ಇಲ್ಲಿ ಈಗ ಏನು ಸಮಸ್ಯೆ ಆಗ್ತಾ ಇದೆ ಕಾಂತಾರಕ್ಕೆ ಅಂತ ಹೇಳಿದರೆ, ಅಂದರೆ ನಾನು ಅನ್ಕೊಂಡಿದ್ದು, ಇಟ್ಸ್ ಮೈ ಒಪಿನಿಯನ್, ಕಾಂತಾರ ಭಾಗ 2 ರಿಲೀಸ್ ಆಗಬೇಕು ಅಂತ ಬಯಸೋರಲ್ಲಿ ನಾನು ಒಬ್ಬನೇ. ಯಾಕಂದರೆ ರಿಷಬ್ ಶೆಟ್ಟಿ ಅವರು ತುಂಬ ಒಳ್ಳೆ ನಿರ್ದೇಶಕರು, ಮತ್ತು ಭಾಳ ವರ್ಷ ಆದಮೇಲೆ ನಾನು ಧಾರವಾಡದ ಪದ್ಮಾ ಟಾಕೀಸಲ್ಲಿ ವಿತ್ ಫ್ಯಾಮಿಲಿ ನೋಡಿದ ಸಿನಿಮಾ ಆಫ್ಟರ್ 20 ಇಯರ್ಸ್ ನೋಡಿದ್ದೀನಿ ಧಾರವಾಡದಲ್ಲಿ ಥಿಯೇಟರ್ನಲ್ಲಿ. ಸೊ ಪಾರ್ಟ್ 2 ಬರಬೇಕು ಅಂತ ನಾನು ಅನ್ಕೋತೀನಿ. ಆದರೆ ಇಲ್ಲಿ ಒಂದು ಪ್ರಮಾದ ಅಂತ ನಾನು ಅನ್ಕೋತೀನಿ. ಇದರಲ್ಲಿ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರು ಮುಖ್ಯ ಪಾತ್ರಧಾರಿಯಾಗಿ ದಣಿಗಳ ವಿರುದ್ಧ ಹೋರಾಟ ಮಾಡ್ತಾರೆ. ಕಾಂತಾರ ಸಿನಿಮಾದಲ್ಲಿ ದೈವದ ಪರವಾಗಿ ಅವರಲ್ಲಿನೇ ದೈವ ವ್ಯಕ್ತ ಆಗುತ್ತೆ ಅಲ್ವಾ, ಅವರಲ್ಲಿನೇ ದೈವ ವ್ಯಕ್ತ ಆಗುತ್ತೆ ಕೊನೆಗೆ, ದಣಿಗಳ ವಿರುದ್ಧ. ನಿಜ ಜೀವನದಲ್ಲಿ ಅದೇ ರಿಷಬ್ ಶೆಟ್ಟಿ ಅವರು ಆ ದಣಿಗಳಿಗೆ ಹೋಗಿ ಹೊಗಳಿ ಅವ್ರ ಕಾಲು ಬಿದ್ದು ಬರ್ತಾ ಇದ್ದಾರೆ. ಸೌಜನ್ಯ ಪ್ರಕರಣದ ಅತ್ಯಾಚಾರಿಗಳ ಕಾಲು ಬಿದ್ದು ಬರ್ತಾ ಇದ್ದಾರೆ. ಆಕ್ಚುಲಿ ನಿಜ ಜೀವನದಲ್ಲಿ ದೈವನೂ ಕೂಡ ಆ ದಣಿಗಳ ವಿರುದ್ಧನೇ ಇದೆ. ಹಿಂಗಾಗಿ ಯಾರ್ಯಾರು ಸೌಜನ್ಯ ವಿರುದ್ಧ ಮಾತಾಡ್ತಾರೆ ಎಲ್ಲರೂ ಕೂಡ ನಾಶ ಆಗ್ತಾ ಇದ್ದಾರೆ. ಇವರು ನಿಜ ಜೀವನದಲ್ಲಿನೂ ಕೂಡ ಒಂದೇ ಒಂದು ಮಾತು ಸೌಜನ್ಯ ಪರವಾಗಿ ಆಡ್ಬಿಟ್ಟಿದ್ರೆ ರಿಷಬ್ ಶೆಟ್ಟಿ ಅವರು ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಅನ್ನೋದು ನಂದು ವೈಯಕ್ತಿಕ ಅಭಿಪ್ರಾಯ. ನೀವು ನೋಡಿ, ಸಿನಿಮಾದಲ್ಲಿ ಒಂದು ತೋರಿಸ್ತಾರೆ, ಅದನ್ನ ದೈವವನ್ನ ತೋರಿಸಿ ಸಾಕಷ್ಟು ಲಾಭ ಕೀರ್ತಿ ಎಲ್ಲ ಬರ್ತದೆ, ಬರಲಿ, ಅವ್ರಿಗೆ ಬರಬೇಕು, ದುಡ್ಡು ಕೀರ್ತಿ ಬರಬೇಕು ವ್ಯಕ್ತಿಗೆ. ಆದರೆ ನಿಜ ಜೀವನದಲ್ಲಿ ಸ್ಟಾರ್ಟಿಂಗ್ ನಮ್ಮ ಅಲ್ಲಿ ಮಂಗಳೂರಿನ ಸ್ನೇಹಿತರು ಹೇಳ್ತಾ ಇದ್ರು, ಕಾಂತಾರ ಸಿನಿಮಾದ ಎಲ್ಲಾ ಕೋ ಆಕ್ಟರ್ಸ್ಗಳು, ಅದ್ರ ಕೆಲವೊಬ್ರು ಈ ಸ್ಥಳೀಯರು ತುಳುನಾಡಿನ ಅವರೆಲ್ಲರೂ ಸೌಜನ್ಯ ಪರವಾಗಿದ್ದಾರೆ. ಸೌಜನ್ಯ ಸ್ಟೇಟಸ್ ಹಾಕೊಳ್ತಾ ಇದ್ರು. ಆ ಗುರು ಅಂತ ಇರ್ತಾರಲ್ಲ ಅವ್ರ ತಮ್ಮ ಸಿನಿಮಾದಲ್ಲಿ, ಅವರು ಎಲ್ಲರೂ ಕೂಡ ಎಲ್ಲರೂ ಕೂಡ ಸೌಜನ್ಯ ಹೋರಾಟದ. ಆದರೆ ರಿಷಬ್ ಶೆಟ್ಟಿ ಅವರು ಒಬ್ಬರೇ ದಣಿಗಳಿಗೆ ಹೋಗಿ ಕಾಲ್ ಬಿದ್ದು ಬರ್ತಾರೆ. ಇದನ್ನ ದೈವ ಹೆಂಗ್ ಒಪ್ಕೊಳ್ಳುತ್ತೆ? ಈ ಲಾಜಿಕ್ ಅನ್ನ ಬೇರೆ ಸಿನಿಮಾಗಳಿಗೆ, ಬೇರೆ ಆಕ್ಟರ್ಗಳಿಗೆ ನಾವು ಅನ್ವಯ ಆಗಕ್ಕಾಗೋದಿಲ್ಲ. ಸಿನಿಮಾದಲ್ಲಿ ಪೊಲೀಸ್ ಆಕ್ಟಿಂಗ್ ಮಾಡಿಬಿಟ್ರೆ ನಿಜ ಜೀವನದಲ್ಲಿ ಕಳ್ಳರನ್ನ ಹಿಡಿಬೇಕಂತ ಕೇಳ್ತೀರಾ. ಆದ್ರೆ ಇಲ್ಲಿ ಅದು ಅಪ್ಲೈ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ನಂಬಿಕೆಯನ್ನ ಇಟ್ಟು ಸಿನಿಮಾ ಮಾಡಿದ್ದಾರೆ. ಆದ್ರೆ ಆ ದೈವಕ್ಕೆ, ದೈವ ಶಕ್ತಿಗೆ, ನೀನ್ ಸಿನಿಮಾದಲ್ಲಿ ಹೆಂಗ್ ಮಾಡಿದೀಯಪ್ಪ, ನಿಜ ಜೀವನದಲ್ಲೂ ಹಂಗೆ ಇರುವಂತ, ಯಾಕಂದ್ರೆ ಆ ಸಿನಿಮಾನು ಕೂಡ ದೈವ ನೋಡಿರ್ತದೆ, ಅದು ಸರ್ವವ್ಯಾಪಿ ಅಂತ ನಾನು ಅನ್ಕೊಂಡಿದ್ದೀನಿ. ಎಕ್ಸ್ಪರ್ಟ್ ಅಲ್ಲ ನಾನು, ಬಟ್ ದೈವ ಸರ್ವವ್ಯಾಪಿ. ಸಿನಿಮಾದಲ್ಲಿ ನೀನು ಹಿಂಗೆ ತೋರಿಸಿ ನಾನು ನಿನ್ನಲ್ಲೇ ಬಂದೆ, ನಿಜ ಜೀವನದಲ್ಲಿ ಹೋಗಿ ಅವ್ನ ಕಾಲು ಬೀಳ್ತಾ ಇದೆಯಲ್ಲಪ್ಪ ನೀನು ಅಂತ ದೈವ ಕೇಳತ್ತಾನೆ. ಹೌದು. ಸೊ ಆ ಒಂದು ಪ್ರಮಾದವನ್ನು ಇವರೇನಾದ್ರು ಅವ್ರ ಮನೆಗೆ ಹೋಗಿ ಅಥವಾ ಸೌಜನ್ಯ ಮೂರ್ತಿ ಮುಂದೆ, ಪ್ರತಿಮೆ ಮುಂದೆ ಒಂದೇನಾದ್ರು ಸಂಕಲ್ಪ ಮಾಡಿ ನಿನಗೆ ನ್ಯಾಯ ಸಿಗಲಿ ಅಂತ ರಿಷಬ್ ಶೆಟ್ಟಿ ಅವ್ರು ಹೇಳಿದ್ರೆ, ನನಗನ್ಸಿದ ಮಟ್ಟಿಗೆ ಇವೆಲ್ಲ ಅಡೆತಡೆಗಳು ಕೂಡ ಆಗುತ್ತೆ ಮತ್ತು ಸಿನಿಮಾ ಬೇಗ ಬರುತ್ತದೆ. ನಾನು ಕೂಡ ಸಿನಿಮಾ ಬೇಗ ಬರಲಿ ಅಂತ ಐ ಆಮ್ ದ ವೆಲ್ ವಿಷರ್. ಐ ಆಮ್ ನಾಟ್ ಅವ್ರ ಅಗೇನ್ಸ್ಟ್ ಅಲ್ಲ, ನಾನು ಚಿತ್ರತಂಡದ ಅಗೇನ್ಸ್ಟ್ ಅಲ್ಲ. ನನಗೆ ಭಾಳ ಇಷ್ಟ ಆಗಿತ್ತು ಸಿನಿಮಾ ಅದು. ಬಟ್ ನೀವು ಸಿನಿಮಾದಲ್ಲಿ ನೀವು ಒಂದು ಮಾಡ್ತೀರಾ, ನಿಜ ಜೀವನದಲ್ಲಿ ಎಕ್ಸಾಕ್ಟ್ಲಿ ಅದರ ಅಪೋಸಿಟೇ ನಡ್ಕೋತೀರಾ ಅಂದಮೇಲೆ ದೈವಕ್ಕೂ ಕೂಡ ಬಹುಶಃ ಸಿಟ್ಟು ಬಂದಿದೆ. ಸರ್, ಇಷ್ಟೊತ್ತು ಎಲ್ಲ ನಮ್ಮ ಕಾರ್ಯಕ್ರಮದ ಬಗ್ಗೆ ತುಂಬ ತಿಳಿಸ್ಕೊಟ್ಟಿದ್ದೀರಾ. ನಾನು ಕೇಳ್ಕೊಳ್ಳೋದಿಷ್ಟ, ಕಾನೂನು ವಿರುದ್ಧವಾಗಿ ಹೋರಾಡೋದು ಇದು ಎಲ್ಲ ಏನೇನೋ ಹೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಂಥದ್ದೇನಿಲ್ಲ. ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು, ಆ ಪರವಾಗಿ ನೀವು ಹೋರಾಟ ಮಾಡ್ತಿದ್ದೀರಾ. ನಿಮ್ಮ ಹೋರಾಟಕ್ಕೆ ನಾವು ಯಾವಾಗಲೂ ಜಯ ಸಿಗಲಿ ಅಂತಲೇ ಕೇಳ್ಕೊತೀವಿ ನಮ್ಮ ಪ್ರಿನ್ಸ್ ಸ್ಟುಡಿಯೋಸಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು ಸೋ ಮಚ್.